ಬೆಂಗಳೂರಿನಲ್ಲಿ ಹಾಡ ಹಗಲೇ 7 ಕೋಟಿಗೂ ಅಧಿಕ ರಾಬರಿ ನಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳಿಗಾಗಿ ತೀವ್ರ ಶೋಧವನ್ನ ನಡೆಸಿದ್ದಾರೆ ಪೊಲೀಸರು. ಕರ್ನಾಟಕ ಗಡಿ ಭಾಗಗಳಲ್ಲಿ ಆರೋಪಿಗಳಿಗೆ ಸಿಸಿಬಿಯಿಂದ ತೀವ್ರ ಶೋಧ ನಡೆದಿದೆ. 50ಕ್ಕೂ ಹೆಚ್ಚು ಪೊಲೀಸರಿಂದ ಆರೋಪಿಗಳನ್ನ ಹುಡುಕಲಾಗ್ತಾ ಇದೆ. 2 ತಂಡಗಳಾಗಿ ಆರೋಪಿಗಳು ದರೋಡೆ ಮಾಡಿರೋ ಶಂಕೆ ಸದ್ಯಕ್ಕೆ. ನಕಲಿ ನಂಬರ್ ಪ್ಲೇಟ್ ಅನ್ನ ಬಳಸಿರೋದ್ರಿಂದ ಕಾರ್ ಪತ್ತೆ ಮಾಡೋದು ಸವಾಲಾಗಿದೆ. ಸವಾಲಿನ ಕೆಲಸ ಇದು. ಸಿಎಂಎಸ್ ಸೆಕ್ಯೂರಿಟಿ ಸಿಬ್ಬಂದಿಗೆ ರಾತ್ರಿ ಇಡೀ ವಿಚಾರಣೆಗೆ ಒಳಪಡಿಸಿದ್ರು ಸಿಸಿಬಿ ಪೊಲೀಸರು. ಎಲ್ಲ ಆಯಾಮದಲ್ಲೂ ಕೂಡ ವಿಚಾರಣೆ ನಡೀತಾ ಇದೆ. ಸದ್ಯ 4 ವಿಚಾರಣೆ ನಡೆಸಿರುವಂತಹ ಖಾಕಿ ಎಲ್ಲರೂ ಒಂದೇ ರೀತಿಯ ಉತ್ತರವನ್ನ ಕೊಡ್ತಾ ಇದ್ದಾರೆ. ಇದು ಕೂಡ ಸವಾಲಾಗಿದೆ. ಸಿಎಂಎಸ್ನ ಅಧಿಕಾರಿಗಳಿಂದಲೂ ಅನೇಕ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ಇತ್ತೀಚೆಗೆ ಕೆಲಸ ಬಿಟ್ಟ ಅನುಮಾನಾಸ್ಪದ ಸಿಬ್ಬಂದಿ ಅವರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಪೊಲೀಸರು. ಇತ್ತೀಚೆಗೆ ಕೆಲಸ ಸೇರಿರೋ ಸಿಬ್ಬಂದಿ ಬಗ್ಗೆಯೂ ಕೂಡ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಯಾರಿಗಾದ್ರೂ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆಯಾ ಅಂತ ಪರಿಶೀಲನೆ ಮಾಡಲಾಗ್ತಾ ಇದೆ. ಸಿಎಂಎಸ್ ನಲ್ಲಿ ಈ ಹಿಂದೆ ಕೆಲಸಕ್ಕಿದ್ದವರು, ಅದಾದ ನಂತರ ಬಿಟ್ಟವರು, ಹೊಸದಾಗಿ ಕೆಲಸಕ್ಕೆ ಸೇರ್ಕೊಂಡವರು ಎಲ್ಲರ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ತಾ ಇದ್ದಾರೆ. ಸಿಸಿಬಿ ಪೊಲೀಸರು ಎಲ್ಲ ಆಯಾಮದಲ್ಲೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆರೋಪಿಗಳಿಗಾಗಿ ಹುಡುಕಾಟ ನಡೆದಿದೆ. ನಿನ್ನೆ ಬೆಂಗಳೂರಿನಲ್ಲಿ, ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಹಾಡ ಹಗಲೇ ನಡೆದಂತಹ ದರೋಡೆ ಪ್ರಕರಣ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಶರತ್, ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಇನ್ಫಾರ್ಮೇಶನ್ ಸಿಗ್ತಾ ಇದೆ ಸದ್ಯಕ್ಕೆ? ವೀಣಾ, ಬೆಂಗಳೂರಿನಲ್ಲಿ ನಡೆದಂತಹ 7 ಕೋಟಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಪೊಲೀಸರು ತೀವ್ರವಾಗಿ ತನಿಖೆಯನ್ನು ನಡೆಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸದ್ಯ ಆರೋಪಿಗಳಿಗಾಗಿ ಹುಡುಕಾಟ ನಡೀತಾ ಇರುವಂತದ್ದು. ನಿನ್ನೆ ರಾಬರಿ ನಡೆದ ನಂತರವಾಗಿ ಏನು ಬೆಂಗಳೂರಿನ ಹೊರವಲಯಕ್ಕೆ ಹೋದಂತಹ ಆರೋಪಿಗಳು ಭಟ್ರಹಳ್ಳಿ ಸಿಗ್ನಲ್ ಇಂದ ಭೈರತಿ ಕಡೆಗೆ ತಮ್ಮ ವಾಹನವನ್ನ ತಿರುಗಿಸ್ಕೊಂಡು ಹೋಗಿದ್ದಾರೆ ಎನ್ನುವಂತ ಒಂದು ಮಾಹಿತಿ ಇರುವಂತದ್ದು. ಇನ್ನು ಕೂಡ ಕೃತ್ಯ ನಡೆಸುವಂತಹ ಸಂದರ್ಭದಲ್ಲೂ ಕೂಡ 2 ವಾಹನಗಳನ್ನ ಬಳಸಿದ್ರ ಎನ್ನುವಂತ ಒಂದು ಶಂಕೆ ಕೂಡ ವ್ಯಕ್ತವಾಗ್ತಿರುವಂತದ್ದು. ಕಾರಣ ಆರಂಭದಲ್ಲಿ ಹಣವನ್ನ ಎಕ್ಸ್ಚೇಂಜ್ ಮಾಡೋದಕ್ಕೆ ಒಂದು ವಾಹನವನ್ನ ಬಳಸಿದ್ರೆ, ತದನಂತರವಾಗಿ ಏನು ಬಿಟ್ಟಂತಹ ಏನು ಸಿಬ್ಬಂದಿಗಳಿದ್ರು ಸಿಎಂಎಸ್ ಸಿಬ್ಬಂದಿಗಳನ್ನ ಅವರನ್ನು ಕೂಡ ಸಾಗಾಟವನ್ನ ಮಾಡೋದಕ್ಕೆ ಇನ್ನೊಂದು ವಾಹನವನ್ನು ಕೂಡ ಬಳಕೆಯನ್ನ ಮಾಡಿದ್ರು ಎನ್ನುವಂತ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂತದ್ದು. ಅದರ ಆಧಾರದಲ್ಲಿ ತನಿಖೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಕರ್ನಾಟಕದ ಗಡಿ ಭಾಗದ ಒಳಗೆ ಹುಡುಕಾಟವನ್ನು ನಡೆಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಸುಮಾರು 50ಕ್ಕೂ ಹೆಚ್ಚು ಜನ ಪೊಲೀಸ್ ಸಿಬ್ಬಂದಿಗಳು ಅವರಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಸಿಎಂಎಸ್ ಸಿಬ್ಬಂದಿಗಳಿಂದಲೂ ಕೂಡ ಮಾಹಿತಿಯನ್ನ ಪಡೆಯುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ರಾತ್ರಿ ಇಡೀ ಕೂಡ ಪೊಲೀಸ್ ಠಾಣೆಯಲ್ಲಿ ಅಷ್ಟು ಜನ ಸಿಬ್ಬಂದಿಗಳನ್ನ ಎತ್ತಿಕೊಂಡು ಅವರಿಂದ ಮಾಹಿತಿಯನ್ನ ಪಡೆಯುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಏನೋ ದಕ್ಷಿಣ ವಲಯದ ಹೆಡ್ನಿಂದಲೂ ಕೂಡ ಹೇಳಿಕೆಯನ್ನು ಪಡೆಯುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ ಯಾರ್ಯಾರು ಸಿಎಂಎಸ್ ನಲ್ಲಿ ಇತ್ತೀಚೆಗೆ ಕೆಲಸವನ್ನ ಬಿಟ್ಟವರಂತಿದ್ದಾರೆ, ಮತ್ತೆ ಇತ್ತೀಚೆಗೆ ಕೆಲಸಕ್ಕೆ ಸೇರಿದವರು ಯಾರಿದ್ದಾರೆ ಅವರೆಲ್ಲರ ಮಾಹಿತಿಯನ್ನು ಕೂಡ ಪಡೆಯುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಅವರಲ್ಲಿ ಯಾರಾದ್ರೂ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರುವಂತವ್ರು ಇದ್ದಾರಾ, ಅಥವಾ ಸಿಎಂಎಸ್ ನಿಂದ ಹೊರಗೆ ಹೋಗ್ಬೇಕಾದ್ರೆ ಏನಾದ್ರೂ ಜಗಳವನ್ನ ಮಾಡಿಕೊಂಡು ಅಥವಾ ಏನೋ ಸವಾಲ್ ಹಾಕಿ ಹೋದಂತವ್ರು ಯಾರು ಇದ್ದಾರಾ, ಈ ರೀತಿಯಾದಂತಹ ವಿಚಾರಗಳನ್ನ ಪಡೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದರ ಸಂಪೂರ್ಣ ಲೀಸ್ಟ್ ಅನ್ನ ಇತ್ತೀಚೆಗೆ ಕೆಲ ತಿಂಗಳ ಹಿಂದಿನಿಂದ ಯಾರ್ಯಾರು ಕೆಲಸಕ್ಕೆ ಸೇರಿದ್ದಾರೆ ಹಾಗೆ ಕೆಲಸದಿಂದ ಬಿಟ್ಟಿದ್ದಾರೆ ಅವರೆಲ್ಲ ಸಂಪೂರ್ಣ ಲೀಸ್ಟ್ ಅನ್ನ ಕೇಳುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇನ್ನು ಈ ರೀತಿಯಾದಂತಹ ಈ ದರೋಡೆ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಈ ರೀತಿ ಇತ್ತೀಚೆಗೆ ಜೈಲಿನಿಂದ ರಿಲೀಸ್ ಆದಂತಹ ಆರೋಪಿಗಳು ಯಾರ್ಯಾರು ಇದ್ದಾರೆ ಎನ್ನುವಂತ ಒಂದು ವಿಚಾರವಾಗಿ ಕೂಡ ತನಿಖೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಅವರ ಹಿನ್ನೆಲೆ ಏನು ಎಲ್ಲವನ್ನು ಕೂಡ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಸಿಎಂಎಸ್ ಸಿಬ್ಬಂದಿಗಳಿಂದ ಪಡೆಯುವಂತಹ ಮಾಹಿತಿಯ ಆಧಾರದ ಮೇಲೆ ಏನು ಸಿಬ್ಬಂದಿಗಳ ಜೊತೆಗೆ ನಿನ್ನೆ ಸಿಎಂಎಸ್ ವಾಹನದಲ್ಲಿ ಇದ್ದಂತಹ 4 ಇದ್ದಾರೆ ಅವರ ಹೇಳಿಕೆಯನ್ನು ಕೂಡ ದಾಖಲು ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಘಟನೆ ನಡೆದಂತಹ ಸಂದರ್ಭದಲ್ಲಿ ಹಣವನ್ನ ಎಕ್ಸ್ಚೇಂಜ್ ಮಾಡೋದ್ರ ಜೊತೆಗೆ ಸಿಎಂಎಸ್ ವಾಹನದಲ್ಲಿ ಒಟ್ಟಾರೆಯಾಗಿ 4
ಕ್ಯಾಮೆರಾಗಳನ್ನ ಫಿಕ್ಸ್ ಅನ್ನ ಮಾಡಲಾಗಿರುತ್ತೆ. ಆ 4 ಕ್ಯಾಮೆರಾಗಳಲ್ಲಿ ಸಂಪೂರ್ಣವಾದಂತಹ ಏನು ಸಿಬ್ಬಂದಿಗಳು ಹಣವನ್ನ ಹಾಕುವಂತಹ ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ಗೌಪ್ಯವಾಗಿ ನಡೆಯುವಂತಹ ವೇಳೆಯಲ್ಲಿ 4 ಕ್ಯಾಮೆರಾಗಳ ಮುಖಾಂತರವಾಗಿ ಅವುಗಳನ್ನೂ ಕೂಡ ಮಾಹಿತಿಯನ್ನ ಪಡೆಯುವಂತ ಕೆಲಸವನ್ನ ಮಾಡಲಾಗುತ್ತೆ. ಏನಾದ್ರೂ ಸಮಸ್ಯೆಗಳಾದಂತಹ ಸಂದರ್ಭದಲ್ಲಿ ಅವುಗಳಿಂದ ಇನ್ಫಾರ್ಮೇಶನ್ ಅನ್ನ ಪಡೆದುಕೊಂಡು ತನಿಖೆಯನ್ನು ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಆದ್ರೆ ನಿನ್ನೆ ಕೃತ್ಯ ನಡೆಸುವಂತಹ ವೇಳೆಯಲ್ಲಿ ಈ ಆರೋಪಿಗಳು ಅದರಲ್ಲಿದ್ದಂತಹ ಈ 4 ಕ್ಯಾಮೆರಾಗಳಿಗೆ ಸಂಬಂಧಪಟ್ಟಂತಹ DVR ಗಳನ್ನು ಕೂಡ ಎತ್ಕೊಂಡು ಹೋಗಿರುವಂತಹ ಕಾರಣದಿಂದಾಗಿ ಯಾವುದೇ ರೀತಿಯಾದಂತಹ ಮಾಹಿತಿ ಪಡೆಯುವುದಕ್ಕೆ ಕಷ್ಟ ಆಗ್ತಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಏನು ಪ್ರತ್ಯಕ್ಷದರ್ಶಿಗಳು ಯಾರಿದ್ದಾರೆ, ಈ 4 ಜನ ಸಿಬ್ಬಂದಿಗಳು, ಡ್ರೈವರ್ ವಿನೋದ್ ಕುಮಾರ್ ಆಗಿರ್ಬೋದು, ಹಾಗೆ 2 ಗನ್ಮ್ಯಾನ್, ಹಾಗೆ ಇನ್ನೊಬ್ರು ಕಸ್ಟೋಡಿಯನ್ ಅಫ್ತಾಬ್ ಎನ್ನುವಂತಹ ಕಸ್ಟೋಡಿಯನ್, ಜೊತೆಗೆ ತಮ್ಮಯ್ಯ ಎನ್ನುವಂತಹ ಗನ್ಮ್ಯಾನ್, ಮತ್ತೊಬ್ಬ ಗನ್ಮ್ಯಾನ್, ಒಟ್ಟು 4 ಜನರ ಮಾಹಿತಿ ಏನು ಪ್ರತ್ಯಕ್ಷದರ್ಶಿಗಳಿದ್ದಾರೆ ಅವರಿಂದ ಪಡೆಯುವಂತಹ ಮಾಹಿತಿ ಪ್ರಮುಖವಾಗಿ ಮುಖ್ಯವಾಗುತ್ತೆ. ಜೊತೆಗೆ ಆರಂಭದಲ್ಲಿ ಅವರು ಆರೋಪಿಗಳು ಕನ್ನಡದಲ್ಲಿ ಮಾತನಾಡ್ತಾ ಇದ್ರು ಅನ್ನುವಂತ ಒಂದು ಮಾಹಿತಿಯನ್ನು ಕೂಡ ಇವರು ಕೂಡ ಹೇಳ್ತಾ ಇರುವಂತದ್ದು. ಸದ್ಯ ಈ 4 ಜನರ ಹೇಳಿಕೆಯನ್ನು ದಾಖಲಿಸುವ ಕೆಲಸವನ್ನ ಮಾಡ್ತಿದ್ದಾರೆ. ಯಾವ ರೀತಿಯಾದಂತಹ ಮೂವ್ಮೆಂಟ್ಗಳು ನಡೆದಿತ್ತು, ಹಾಗೆ ಅವರ ಚಲನವಲನಗಳು ಯಾವ ರೀತಿಯಾಗಿ ಇತ್ತು ಅನ್ನುವಂತ ನಿಟ್ಟಿನಲ್ಲಿ ಸದ್ಯ ಅವರನ್ನು ಕೂಡ ರಾತ್ರಿ ಇಡೀ ವಿಚಾರಣೆಯನ್ನು ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ನಿನ್ನೆ ರಾತ್ರಿ ಇಡೀ ದಕ್ಷಿಣ ವಿಭಾಗದ DCP ಆಗಿರುವಂತಹ ಲೋಕೇಶ್ ಜಗಲಾಸ್ ಅವರವರು ಎಲ್ಲರ ಹೇಳಿಕೆಯನ್ನು ದಾಖಲಿಸುವಂತಹ ಕೆಲಸವನ್ನು ಕೂಡ ಮಾಡಿರುವಂತದ್ದು. ಇನ್ನೊಂದು ಕಡೆಯಲ್ಲಿ ತಂಡಗಳಾಗಿ ಪೊಲೀಸರು ಆರೋಪಿಗಳಿಗಾಗಿ ಹುಡುಕಾಟವನ್ನು ನಡೆಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಆರೋಪಿಗಳ ಬಂಧನದ ಬಳಿಕ ಈ ಪ್ರಕರಣದಲ್ಲಿ ಏನೇನಾಗಿದೆ, ಜೊತೆಗೆ ಆರೋಪಿಗಳು ಯಾರು ಅನ್ನೋದು ಸಂಪೂರ್ಣವಾದಂತಹ ಮಾಹಿತಿ ಹೊರಗೆ ಬರಬೇಕಾಗಿರುವಂತದ್ದು. ವೀಣಾ, ಥ್ಯಾಂಕ್ ಯು ಶರತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.